ಶಿವಾನಂದ ಪಾಟೀಲ್ ಸಚಿವ ಸ್ಥಾನ ಸಿಗಲೇಬೇಕು. ಒಂದು ವೇಳೆ ಸಿಗದೇ ಇದ್ರೆ ಉಗ್ರ ಹೋರಾಟ ಮಾಡ್ತೇವೆ. ಒಂದು ವೇಳೆ ಸಿಗದೇ ಇದ್ರೆ ಉಗ್ರ ಹೋರಾಟ ಮಾಡ್ತೇವೆ. ಇಡೀ ಜಿಲ್ಲೆಯಾದ್ಯಂತ ಉಗ್ರವಾದ ಹೋರಾಟ ಮಾಡ್ತೇವೆ. ಸ್ಟೇಟ್ ತುಂಬಾ ಹೋರಾಟ ಮಾಡ್ತೇವೆ. ನ್ಯಾಯ ಬೇಕು, ಬೇಕೇ ಬೇಕು. ಬೇಕು. ಮಾನ್ಯ ಶಿವಾನಂದ ಪಾಟೀಲ್ಗೆ ಜಯವಾಗಲಿ. ಸಚಿವ ಸ್ಥಾನ ಕೊಡಲೇಬೇಕು. ಮಾನ್ಯ ಶಿವಾನಂದ ಪಾಟೀಲ್ಗೆ ಸಚಿವ ಸ್ಥಾನ ಕೊಡಲೇಬೇಕು. ಮಾನ್ಯ ಶಿವಾನಂದ ಪಾಟೀಲ್ಗೆ ಸಚಿವ ಸ್ಥಾನ ಕೊಡಲೇಬೇಕು. ಒಂದು ವೇಳೆ ಸಚಿವ ಸ್ಥಾನ ಕೊಡದೇ ಇದ್ರೆ ಉಗ್ರ ಹೋರಾಟ ಮಾಡ್ತೇವೆ. ಒಂದು ವೇಳೆ ಸಚಿವ ಸ್ಥಾನ ಕೊಡದೇ ಇದ್ರೆ ಉಗ್ರ ಹೋರಾಟ ಮಾಡ್ತೇವೆ. ನ್ಯಾಯ ಬೇಕು. ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಎಲ್ಲಿವರೆಗೆ ಹೋರಾಟ, ಸಚಿವ ಸ್ಥಾನ ಸಿಗುವವರೆಗೂ ಹೋರಾಟ. ಎಲ್ಲಿವರೆಗೆ ಹೋರಾಟ. ಸಚಿವ ಸ್ಥಾನ ಸಿಗುವವರೆಗೂ ಹೋರಾಟ. ಮಾನ್ಯ ಶಿವಾನಂದ ಪಾಟೀಲರಿಗೆ ಜಯವಾಗಲಿ. ಮಾನ್ಯ ಶಿವಾನಂದ ಪಾಟೀಲರಿಗೆ ಜಯವಾಗಲಿ. ಕರ್ನಾಟಕ ಸರ್ಕಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗಲ್ತೈತಿ. ಈ ಮೊದಲೇ ಪಟ್ಟಿಯಲ್ಲಿ ಒಂದು ಕಂತು ಆಗೈತಿ, ಸಚಿವರಿಗೆ ಸ್ಥಾನ ಕೊಟ್ಟರು. ಬಿಜಾಪುರ ಜಿಲ್ಲೆಗೆ 2 ಸಚಿವ ಸ್ಥಾನ ಕೊಡೋದು ಯಾವಾಗಲೂ ರೂಢಿ ಐತಿ, ಇತಿಹಾಸ ಐತಿ. ಈಗ ಈ 2ನೇ ಪಟ್ಟಿಯಲ್ಲಿ ಶಿವಾನಂದ ಪಾಟೀಲರಿಗೆ ಸಚಿವ ಸ್ಥಾನ ಕೊಡಬೇಕಂತ ನಮ್ಮ ಬೇಡಿಕೆ ಇದೆ. ಯಾಕಂದರೆ ಹಿಂದೂ ಸಚಿವರಾಗಿ ಸಾಕಷ್ಟು ಒಳ್ಳೆಯ ಕಾರ್ಯ ಅಭಿವೃದ್ಧಿಗಳನ್ನು ಮಾಡ್ಯಾರ. ಆಮೇಲೆ ಕಾರ್ಮಿಕರು, ರೈತಾಪಿ ವರ್ಗಕ್ಕೆ ಎಲ್ಲೆಲ್ಲಿ ಅನ್ಯಾಯ ಆಗೈತಿ ಅಲ್ಲಿ ಹೋರಾಟಗಳ ಮುಖಾಂತರ ಅವರಿಗೆ ಕಿವಿಗೆ ಮುಟ್ಟಿದ ಮೇಲೆ ಅಲ್ಲಿಗೆ ಹೋಗಿ ನ್ಯಾಯ ಒದಗಿಸಿಕೊಟ್ಟಾರು. ಆದ ಕಾರಣ ಶಿವಾನಂದ ಪಾಟೀಲರಿಗೆ ಮತ್ತೊಂದು ಸಾರಿ ಸಚಿವ ಸ್ಥಾನ ಕೊಡಬೇಕಂತಂದು ನಮ್ಮ ಸಂಘಟನೆ ವತಿಯಿಂದ ಬೇಡಿಕೆ ಇದೆ. ಈಗಾಗಲೇ ಒಂದು ಸುತ್ತಿನ ಸಚಿವ ಸ್ಥಾನವನ್ನು ನೀಡಿ ಎಲ್ಲರೂ ಶಿವಾನಂದ ಪಾಟೀಲರಿಗೆ ಕೊಟ್ಟಿದ್ದರು. ಈ ಸಲ ಅವರು ಶಿವಾನಂದ ಪಾಟೀಲರಿಗೆ ಕೊಟ್ಟಿಲ್ಲ, ಎಂ ಬಿ ಪಾಟೀಲ್ ಒಬ್ಬರಿಗೆ ಕೊಟ್ಟಿದ್ದಾರೆ. ಈ ಹಿಂದಿನ ದಿನಮಾನಗಳಲ್ಲಿ ನಮ್ಮ ಶಿವಾನಂದ ಪಾಟೀಲರು ಆರೋಗ್ಯ ಸಚಿವರಾದಾಗ ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ದವಾಖಾನೆಯನ್ನು ಮೇಲ್ದರ್ಜೆಗೆ ಏರಿಸಿ ಅವರು ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಇನ್ನು ಮುಂದಾದರೂ ಅವರಿಗೆ ಸಚಿವ ಸ್ಥಾನ ಕೊಡಬೇಕಂತೇಳಿ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಕರ್ನಾಟಕದಲ್ಲಿ ನಮ್ಮ ಪತ್ರಕರ್ತರ ವತಿಯಿಂದ ಉಗ್ರವಾದ ಹೋರಾಟವನ್ನು ಮಾಡ್ತಾ ಇದ್ದೇವೆ. ನನ್ನ ಹೆಸರು ಲಿಂಗರಾಜ್ ಬಿದ್ರಪಂಜಿ. ಕರ್ನಾಟಕ ಜನತೆಗೆ ನಮಸ್ಕಾರಗಳು. ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆಜಿ ಹಾಗೂ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ, ನಮ್ಮ ಬಸವನ ಬಾಗೇವಾಡಿ ಮತಕ್ಷೇತ್ರದ ಶಿವಾನಂದ್ ಎಸ್ ಪಾಟೀಲ್ ಸಾಹೇಬರಿಗೆ 2ನೇ ಪಟ್ಟಿಯಲ್ಲಿ ಸಚಿವ ಸ್ಥಾನ ಕೊಡಬೇಕಂತಂದು ನಮ್ಮ ವಿವಿಧ ಸಂಘಟನೆಗಳ ವತಿಯಿಂದ ನಾವು ಇಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ CM ಸಾಹೇಬರಿಗೆ ಒಂದು ಮನವಿ ಕೊಡ್ಲಕ್ಕೆ ಬಂದೇವಿ. ಅವರಿಗೆ ಯಾಕೆ ಕೊಡ್ಬೇಕಂತಂದ್ರೆ, ಹಿಂದೆ ಸಚಿವರಾದ ಕಬ್ಬಿನ ಸಚಿವರಾದಕ್ರ ಅವರು ರೈತರಿಗೆ ಕಬ್ಬಿನ ದರವನ್ನು ಹೆಚ್ಚಿಗೆ ಮಾಡಿ ಕೊಟ್ಟವ್ರು ಯಾರಾದರೂ ಇದ್ರೆ ಅದು ಶಿವಾನಂದ ಪಾಟೀಲ್ ಸಾಹೇಬರು. ಆದ ಕಾರಣ ಅವರು ಆರೋಗ್ಯ ಸಚಿವರಿದ್ದಕ್ರ ಯಾವ ಕಳಂಕ ಅವ್ರ ಮೇಲೆ ಇಲ್ಲ. ಆದ ಕಾರಣ ಅವರು ಈ ಜಿಲ್ಲೆ ಅಭಿವೃದ್ಧಿ ಆಗಬೇಕಾದ್ರೆ ಅವರಿಗೆ ಸಚಿವ ಸ್ಥಾನ ಕೊಡ್ಬೇಕಂತಂದು ನಾವು ಎಲ್ಲ ವಿವಿಧ ಸಂಘಟನೆ ವತಿಯಿಂದ ನಾವು ಜಿಲ್ಲಾಧಿಕಾರಿಗಳ ಮನವಿ ಮಾಡ್ಬೇಕಂತ ಮನವಿ ಕೊಡ್ಲಕ್ಕೆ ಬಂದಿದ್ದೇವೆ. ಸರ್ಕಾರ ಭೀಮ ಬೆಳಕು ಪರಿಶಿಷ್ಟ ಜಾತಿ ಕನ್ನಡ ಸ್ವಾಭಿಮಾನಿಗಳ ಸೇವಾ ಸಂಸ್ಥೆ ಸಂಸ್ಥಾಪಕರು. ಬಾಗೇವಾಡಿ ಮತಕ್ಷೇತ್ರದ ಶಿವಾನಂದ ಎಸ್ ಪಾಟೀಲ್ ಅವರು 6 ಬಾರಿಗೆ ಶಾಸಕರು, 2 ಬಾರಿಗೆ ಸಚಿವರು. ಅವರಂಥ ಒಳ್ಳೆಯ ಕೆಲಸ ಮಾಡೋರು ನಮ್ಮ 224 MLA ಒಳಗೆ ಯಾರು ಸಿಗೋದಿಲ್ಲಂತ ನನ್ನ ಅಭಿಪ್ರಾಯ. ಅದಕ್ಕಾಗಿ ಈ 2ನೇ ಲಿಸ್ಟ್ನಲ್ಲಿ ನಾವು ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಮತ್ತು ನಮ್ಮ ಕರ್ನಾಟಕದ ಉಸ್ತುವಾರಿಯಾದ ರಣದೀಪ್ ಸಿಂಗ್ ಸುರ್ಜೇವಾಲರು ಮತ್ತು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಅವರು ಮತ್ತು ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧೀಜಿಯವರು ಮತ್ತು ಶ್ರೀಮತಿ ಸೋನಿಯಾ ಗಾಂಧಿಯವರು ಮನವಿ ಕಳಕಳಿಯಿಂದ ಕೇಳ್ಕೊಳ್ತೇವೆ. ನಾವು ಜೇರ್ಕರ್ತವ್ರು ಮಿನಿಟ್ ಕೊಡ್ಲಿಕ್ಕಂದ್ರೆ ಉಗ್ರ ಹೋರಾಟ ಮಾಡ್ತೇವೆ ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೇವೆ. ಸದಾಶಿವ ಕೊಡಬಾಗಿರು, ಪತ್ರಿಕೆ ಮಾಧ್ಯಮ, ಸಂಯುಕ್ತ ಭಾರತ ವಾರ ಪತ್ರಿಕೆ. ನಾವು